ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಝೊಮ್ಯಾಟೊ ವೀಕ್ ಎಂಡಲ್ಲಿ ಚಾಲೆಂಜ್ ಮಾಡ್ತಾಯಿದ್ದೀನಿ. ಪ್ರತಿದಿನ ನಾನು ಒಂದಿನ ಮಾತ್ರ ನಿಮಗೆ ಡ್ಯೂಟಿ ಮಾಡಿ ತೋರಿಸ್ತಾ ಇದ್ದೆ, ಬಟ್ ವೀಕ್ ಎಂಡಲ್ಲಿ ಈ ಸಲ 3 ದಿನ ಡ್ಯೂಟಿ ಮಾಡ್ತಾಯಿದ್ದೀನಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಕೂಡ ನಾನು ಡ್ಯೂಟಿ ಮಾಡ್ತೀನಿ. ಏನಕ್ಕಪ್ಪ ಈ ಥರ ಚೇಂಜ್ ಮಾಡ್ಕೊಂಡೆ ಅಂತ ಅಂದರೆ, ಈಗ ಒಂದು ದಿನ ಮಾಡ್ತಾಯಿದ್ದೆ, ಒಂದು ದಿನದಲ್ಲಿ ಝೊಮ್ಯಾಟೋವನ್ನು ಕೊಡ್ತಾರೆ ಇನ್ಸೆಂಟಿವ್. ಯಾವುದಕ್ಕೂ ಸಾಕಾಗಲ್ಲ. ಏನಕ್ಕೆ ಅಂತ ಅಂದರೆ ಬರೀ 275, 350, 300 ರೂಪಾಯಿ ಈ ಥರ ಎಲ್ಲ ಇನ್ಸೆಂಟಿವ್ ಕೊಡ್ತಾಯಿದ್ದಾನೆ. ಅದನ್ನು ಕೂಡ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಜಸ್ಟಿನ ತುಮಕೂರಿಂದ ಬಂದಿವಾಗ ಬೆಂಗಳೂರಿಗೆ ಬಂದಿದ್ದೀನಿ. ಈಗ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಬೆಂಗಳೂರಿಗೆ ಬಂದಾಗ ಏನಾದ್ರು ಒಂದು ಮರ್ತು ಬಂದೇ ಬರ್ತೀನಿ. ಒಂದು 2-3 ಸಲ ಕ್ರಾಸ್ ಚೆಕ್ ಮಾಡ್ಕೊತೀನಿ, ಆದರೂ ಕೂಡ ಏನಾದ್ರು ಒಂದು ಮರ್ತು ಬಂದೇ ಬರ್ತೀನಿ. ಲಾಸ್ಟ್ ಟೈಮ್ ಲಂಚ್ ಬಾಕ್ಸೇ ಮರ್ತು ಬಂದ್ಬಿಟ್ಟೆ. ಈ ಸಲ ನೋಡಿ ಹೆಲ್ಮೆಟ್ ಮೈಕ್ ಮರ್ತು ಬಂದಿದ್ದೀನಿ. ಏನಕ್ಕಪ್ಪ ಅದನ್ನು ಮರ್ತೆ ಅಂತಂದರೆ, ಯಾವಾಗಲೂ ಹೆಲ್ಮೆಟಲ್ಲಿ ಇರೋದು. ವಾಶ್ ಮಾಡಿದೆ ಈ ಸಲ ಹೆಲ್ಮೆಟ್ನ, ಅದರಿಂದಾಗಿ ವಾಶ್ ಮಾಡ್ಬೇಕಾದ್ರೆ ಬಿಚ್ಚಿಟ್ಟಿದ್ದೆ, ಹಾಕೋದು ಮರ್ತುಬಿಟ್ಟಿದ್ದೀನಿ. ಅರ್ಧ ದಾರಿಗೆ ಬಂದಮೇಲೆ ನೆನಪಾಗ್ತದೆ ನೋಡಿ, ತಗೊಂಡು ಬಂದೇ ಇಲ್ಲ. ಸೊ ಮೋಟೋ ವ್ಲಾಗಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ ಆಚೆ ಈಚೆ ಇರೋಲ್ಲ, ನಾಯ್ಸ್ ಎಲ್ಲ ಜಾಸ್ತಿ ಕ್ಯಾಪ್ಚರ್ ಮಾಡುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಇನ್ನೇನು ಮಾಡಬೇಕಾಗುತ್ತೆ, ವಾಯ್ಸ್ ಓವರೇ ಕೊಡ್ತೀನಿ. ಬನ್ನಿ ಫಸ್ಟ್ ಇವಾಗ ಎಷ್ಟು ಗಂಟೆ ಆಗಿದೆ ಅಂತ ನೋಡೋಣ. ನೋಡಿ ಟೈಮು 11:52. 12 ಗಂಟೆಗೆ ಲಾಗಿನ್ ಆಗೋದು. ನಾನು ಇನ್ಸೆಂಟಿವ್ ತೋರಿಸ್ತೀನಿ ಫಸ್ಟು ನಿಮಗೆ. ಲಾಗಿನ್ ಆಮೇಲೆ ಹಾಕ್ತೀನಿ ನಾನು, ಒಂದು 8 ನಿಮಿಷ ಆಗಲಿ ನೋಡಿ. ಇವಾಗ ನನ್ನ ಟಾರ್ಗೆಟ್ ಬಂದು ಇದು 1500 ರೂಪಾಯಿ. 68 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು. 30 ಕಂಪ್ಲೀಟ್ ಆಗುತ್ತೆ ಬಿಡಿ 3 ದಿನಕ್ಕೆ, ಏನು ಅದೇನು ತೊಂದರೆ ಇಲ್ಲ. ಬಟ್ 68 ಆರ್ಡರ್ನ ನಾನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಡೀಷನ್ಸ್ ಏನಾದ್ರು ಜಾಸ್ತಿ ಇದೆಯಾ? ಈಗ ಮಾಮೂಲಿ ಒಂದು ದಿನಕ್ಕೆ ಎಷ್ಟು ಕಂಡೀಷನ್ ಇತ್ತು ಅದೇ 3 ದಿವಸಕ್ಕೆ ಆ ಥರ ಕಂಡೀಷನ್ ಕೊಟ್ಟಿದ್ದಾನೆ ನೋಡಿ. 3 ಆರ್ಡ್ರ್ ಕ್ಯಾನ್ಸಲ್ ಮಾಡಬಾರ್ದು, 3 ಆರ್ಡ್ರ್ ಡಿನೈನ್ ಮಾಡಬಾರ್ದು, 3 ಇನ್ಕಂಪ್ಲೀಟ್ ಗಿಗ್ ಮಾಡಬಾರ್ದು. ಆಮೇಲೆ ಲಾಗಿನ್ ಅವರ್ ಕೇಳಿದ್ದಾನೆ. ಎಷ್ಟು ಅವರ್ ಕೇಳಿದ್ದಾನೆ ಲಾಗಿನ್ ಅವರು? 7 ಅವರ್ಸ್ ಕೇಳಿದ್ದಾನೆ. 7.30 ಮಿನಿಟ್ಸು ನೋಡಿ. 7.5 ಅವರ್ ಲಾಗಿನ್ ಇರಬೇಕು. ಆಮೇಲೆ ಸಾಯಂಕಾಲನೂ ಅಷ್ಟೇ 7.5 ಅವರ್ ಲಾಗಿನ್ ಇರಬೇಕು. ಬಿಡಿ ನೋಡೋಣ, ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವತ್ತಿನ ಮಾತ್ರ ನೋಡೋಣ. ಇವತ್ತೇನಾದರೂ ನಾನು ಏನಾದ್ರು ಇನ್ಸೆಂಟಿವ್ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದರೆ ಎಷ್ಟು ತಪ್ಪ ಎಲ್ಲಿದೆ? ಸಿಕ್ಕಾಪಟ್ಟೆ ಕಮ್ಮಿ ಮಾಡಿಬಿಟ್ಟಿದ್ದಾನೆ ಝೊಮ್ಯಾಟೋದಲ್ಲಂತೂ ಇನ್ಸೆಂಟಿವ್. ಏನಕ್ಕೆ ಈ ಥರ ಮಾಡ್ತಾಯಿದ್ದಾನೆ ಅಂತ ಗೊತ್ತಿಲ್ಲ. ನೋಡಿ ಫ್ರೈಡೇ ಸ್ಪೆಷಲ್ ಆಫರ್ ಬಂದು ಬರೀ 275 ರೂಪಾಯಿ ಕೊಟ್ಟಿದ್ದಾನೆ. 1 ಡೇ ಇನ್ಸೆಂಟಿವ್ ಮೊದಲೆಲ್ಲ ಸಖತ್ತಾಗಿರೋದು. ಬಟ್ 1 ಡೇ ಇನ್ಸೆಂಟಿವ್ ಇವಾಗ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡಿ. ಅದಕ್ಕೋಸ್ಕರ ನಾನು ವೀಕೆಂಡ್ ಇನ್ಸೆಂಟಿವ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು. ಆಮೇಲೆ 19 ಆರ್ಡ್ರ್ ಮಾಡಬೇಕು. 12 ಗಂಟೆಯಿಂದ ನಾಳೆ ಬೆಳಗಿನ ಜಾವ ತನಕ ಟೈಮ್ ಇರೋದು. ನೀವು ಅಕಸ್ಮಾತ್ ಏನೋ ಬೇಗನೆ ಬಂದು ಮಾಡ್ತೀನಿ ಅಂದರೂ ಕೂಡ ಅದಾಗಲ್ಲ ನೋಡಿ. 19 ಆರ್ಡ್ರು 8ಗೆ ನೀವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಮಾಡೋಕ್ಕಾಗುತ್ತೆ. ಸೊ ಲಾಗಿನ್ ಇನ್ನೂ ಹೋಗಿಲ್ಲ, ಇನ್ನೂ ಒಂದು 6 ನಿಮಿಷ ಹೋಗಲಿ. ಒಂದು 6 ನಿಮಿಷ ಹೋಗಾದ್ಮೇಲೆ ಲಾಗಿನ್ ಹೋಗ್ತೀನಿ ನೋಡಿ. ಇನ್ನೇನು ಆನ್ಲೈನ್ಗೆ ಹೋಗೋಣ. ಗಿಗ್ಗು ಕೂಡ ಬುಕ್ ಮಾಡ್ಕೊಂಡಿನಿ. 10 ಗಂಟೆವರೆಗೂ ಗಿಗ್ ಬುಕ್ ಮಾಡ್ಕೊಂಡಿನಿ. 8 ಗಿಗ್ ಕಂಪ್ಲೀಟ್ ಮಾಡಬೇಕು. ಬನ್ನಿ ಇವಾಗ ಆನ್ಲೈನ್ಗೆ ಹೋಗೋಣ. ಲೇಟೆಸ್ಟ್ ಆ್ಯಪ್ ಬೇರೆ ಡೌನ್ಲೋಡ್ ಆಗ್ತಾಯಿದೆ. ಒಂದೊಂದು ಸಲ ಗಿಗ್ ಇನ್ಕಂಪ್ಲೀಟ್ ಆಗೋಕ್ಕೆ ಇದು ಕೂಡ ಕಾರಣ ಆಗುತ್ತೆ. 10 ನಿಮಿಷ ಆದರೂ ಒಂದೊಂದು ಸಲ ಅಪ್ಡೇಟ್ ಆಗೋಲ್ಲ. ಬಟ್ ಆಗುತ್ತೆ ಅಂತ ಅಂದ್ಕೊಂಡಿನಿ ಇವಾಗ. ಫಾಸ್ಟಾಗಿ ಆಗಪ್ಪ ಶಿಷ್ಯ ಬೇಗ. 20%, 28. ಅದೇ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ, ಈಗ ಆಚೆ ಕಡೆಯಿಂದ ನೀವು ಬರ್ತಾ ಇರ್ತೀರಲ್ಲ, ಬಿಡು ಇನ್ನೂ ಟೈಮ್ ಐತೆ, ಬ್ರೇಕ್ ಬೇರೆ ಒಂದು 10 ನಿಮಿಷ ಐತೆ ಅಂತ ಅಂದ್ಕೊಂಡು ಏನಾರ ಇನ್ನೂ ಒಂದು 2 ನಿಮಿಷ 1 ನಿಮಿಷ ಇದ್ದಂಗೆ ಏನಾರ ಲಾಗಿನ್ ಹೋಗೋದ್ರೆ ಈ ಥರ ಆಗೇ ಆಗುತ್ತೆ. ನನಗೆ ತುಂಬ ಸಲ ಒಂದೊಂದು ಸಲ ಇದು ಇನ್ಕಂಪ್ಲೀಟ್ ಆಗೈತೆ. ಬಟ್ ಅವ್ರಿಗೆ ಟಿಕೆಟ್ ರೈಸ್ ಮಾಡಿದ್ಮೇಲೆ ಅದು ಇನ್ಕಂಪ್ಲೀಟ್ ತೆಗಿತಾರೆ, ಏನು ತೊಂದರೆ ಇಲ್ಲ. ಅದೇನು ಇಲ್ಲಿ ಇನ್ಕಂಪ್ಲೀಟ್ ಅಂತಲೇ ಬಂದಿರ್ತಾರೆ. ಬಟ್ ಟಿಕೆಟ್ ಏನಾರು ರೈಸ್ ಮಾಡಿಲ್ಲ ಅಂತ ನಿಮಗೆ ಅದು ಬರೋಲ್ಲ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಬೇಕು ನೀವು. ಏನಪ್ಪ ಹೇಳಿದ್ರು ಇವರು ಬಂದೇ ಇಲ್ಲ ಅಂತ. ಟಿಕೆಟ್ ರೈಸ್ ಮಾಡಿದ್ರೆ ಮಾತ್ರ ತಿರ್ಗಾ ಕಂಪ್ಲೀಟ್ ಕೊಡ್ತಾರೆ ಅದನ್ನು. ಬ್ರೇಕ್ ನೋಡಿ, ಇನ್ನೂ 14 ಮಿನಿಟ್ಸ್ ಇದೆ. ಆನ್ಲೈನ್ಗೆ ಹೋಗೋಣ. ಗೋ ಆನ್ಲೈನ್ ಕೊಟ್ಟೆ ನೋಡಿ. ಇವಾಗ ಆರ್ಡರ್ ಏರಿಯಾದಲ್ಲೇ ಇದ್ದೀನಿ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ. 12 ಗಂಟೆಗೆ ಬಂದರೆ ಆರ್ಡ್ರು ಅಷ್ಟು ಬೇಗ ಬರೋಲ್ಲ. ಏನಕ್ಕೆ ಅಂತ ಅಂದರೆ ಜಾಸ್ತಿ ಜನ ಝೊಮ್ಯಾಟೋದವ್ರು 12 ಗಂಟೆಗೆ ಲಾಗಿನ್ ಆಗೋದು. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಎಲ್ಲರೂ ಬಂದಿರ್ತಾರಲ್ಲ, ಎಲ್ಲರಿಗೂ ಆರ್ಡ್ರ್ ಕೊಡಲೇಬೇಕಾಗುತ್ತೆ. ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿಸ್ತಾನೆ. ನೋಡೋಣ, 19 ಆರ್ಡ್ರ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವತ್ತೇ 19-20 ಕಂಪ್ಲೀಟ್ ಮಾಡ್ಕೊಂಡ್ರೆ ಇನ್ನು ನೆಕ್ಸ್ಟ್ ಡೇ ಎಷ್ಟು 24 ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸ್ವಲ್ಪ ಕಷ್ಟನೇ ಇದೆ, ಅಷ್ಟು ಈಸಿಯಾಗಿ ಏನಿಲ್ಲ ಟಾರ್ಗೆಟ್ ಕಂಪ್ಲೀಟ್ ಮಾಡೋದು. ಒಂದು ದಿನ ಏನಾದ್ರು ಒಂದು ಸ್ವಲ್ಪ ಜಾಸ್ತಿ ಆದರೆ ಅವಾಗ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ನಾಳೆ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾಳೆ ಏನಾದ್ರು ಕಮ್ಮಿ ಆಗಿಬಿಟ್ರೆ ಸಂಡೇ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗೋಗುತ್ತೆ. ಈಗ ಇವತ್ತೊಂದು 20 ಅಂತ ಅಂದ್ಕೊಳ್ಳಿ, ನಾಳೆ ಒಂದು 20 ಮಾಡಿದ್ರು ನೆಕ್ಸ್ಟು ಸಂಡೇಗೆ 28 ಮಾಡಬೇಕಾಗುತ್ತೆ. 28 ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಆದಷ್ಟು ಹೆವಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಶುಕ್ರವಾರ ಶನಿವಾರ ಇದೆಯಲ್ಲ, ಅವತ್ತೇ ಸ್ವಲ್ಪ 1 ಅವರ್ 2 ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡು ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ನೋಡ್ತೀನಿ, ತೋರಿಸ್ತೀನಿ ನಿಮಗೆಲ್ಲ ಯಾವ್ಯಾವ ರೀತಿ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ. ಯಾವ್ಯಾವ ಥರ ನಾನು ನನ್ನ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಇರೋದು ಅದೇ ಥರ. ಇವತ್ತೊಂದು 20, ನಾಳೆ ಒಂದು 24-25 ತನಕ ಮಾಡಬೇಕು. ಸಂಡೇಗೆ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು. ಒಂದು 22-23 ಇರ್ತಲ್ಲ, ಆ ಥರ ಮಾಡ್ಕೊಳಕ್ಕೆ ನೋಡೋಣ. ಆರ್ಡ್ರ್ ಕೊಡಬೇಕಲ್ಲ, ಇವನು ಆರ್ಡ್ರ್ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಇನ್ನೂ ಒಂದು 2 ದಿನ ವೆಯ್ಟ್ ಮಾಡಬೇಕಾಗುತ್ತೆ ಯಾವ ಥರ ಕಂಪ್ಲೀಟ್ ಮಾಡಿದೆ ಅಂತ ನೋಡೋಕ್ಕೆ.
ಫಸ್ಟ್ ಆರ್ಡ್ರ್ ಬರಲಿ ತಡೀರಿ. ಆಲ್ರೆಡಿ ಅರ್ಧ ಗಂಟೆ ಆಗಿದೆ, ಬಟ್ ಒಂದು ಆರ್ಡ್ರ್ ಕೂಡ ಬರ್ತಾಯಿಲ್ಲ. ನಾನು ನಿಮ್ಗೆ ಅವಲೇನೇ ಹೇಳಿವ ಆರ್ಡ್ರ್ಗಳು ಬೇಗ ಬರೋಲ್ಲ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಲಾಗಿನ್ ಆಗಿರ್ತಾರೆ ಇದೇ ಟೈಮ್ಗೆ. ಅದರಿಂದಾಗಿ ಆರ್ಡ್ರ್ಗಳು ಸ್ವಲ್ಪ ಕಮ್ಮಿನೇ. ನೋಡೋಣ, ಇನ್ನೂ ಒಂದು ಅರ್ಧ ಗಂಟೆ ಆಗ್ಬೋದು ಫಸ್ಟ್ನೇ ಆರ್ಡ್ರ್ ಬರೋ ವರ್ಷಕ್ಕೆ. ಫಸ್ಟ್ನೇ ಆರ್ಡ್ರ್ ಬರ್ತಿದ್ದಂಗೆ ಅದನ್ನು ಬೇಗ ಹೋಗಿ ಪಿಕಪ್ ಮಾಡೋಕ್ಕೆ ಟ್ರೈ ಮಾಡೋಣ. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತೇನೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ. ಫಸ್ಟ್ನೇ ಆರ್ಡ್ರ್ ಬರುತ್ತಲ್ಲ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕು. ಫಸ್ಟ್ನೇ ಆರ್ಡ್ರ್ ಬರ್ತಿದ್ದಂಗೆ ಅದಾದ್ಮೇಲೆ ಕರ್ಕೊಂಡು ಹೋಗ್ತಾನೆ. ಅಂದರೆ ಈಗ ಒಂದು ಹತ್ರ ಕರ್ಕೊಂಡು ಹೋದ್ಮೇಲೆ ಆ ಕಡೆ ಈ ಕಡೆ ಕರ್ಕೊಂಡು ಓಡಾಡ್ತಾ ಇರ್ತಾನೆ. ಸೊ ಮೊದಲನೇ ಆರ್ಡ್ರ್ ಬರೋದೇ ಸ್ವಲ್ಪ ಕಷ್ಟ. ಬರ್ತಾ ಇದೆ, ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಪಿಕಪ್ ಬಂದು 0.1 ಕಿಲೋಮೀಟ್ರ್ ಇದೆ, ಸಾರಿ 0.41 ಕಿಲೋಮೀಟ್ರ್ ಇದೆ. ಡ್ರಾಪ್ ಬಂದು 2.5 ಕಿಲೋಮೀಟ್ರ್ ಇದೆ. ಅಕ್ಸೆಪ್ಟ್ ಮಾಡ್ಬೋಣ. ಸೊ ಅಕ್ಸೆಪ್ಟ್ ಮಾಡಿದೆ, ಡಿಸ್ಪ್ಲೇ ಜಾಸ್ತಿ ಬರ್ತದೆ ನೋಡಿ. ಅಕ್ಸೆಪ್ಟ್ ಮಾಡಿದೆ. ನಾಯ್ಸು ಸಿಕ್ಕಾಪಟ್ಟೆ ಇದೆ. ಅಪ್ಪ ನಿಜ ಕೇಳಿಸಲ್ಲ ಅನಿಸುತ್ತೆ ಮೈಕ್ ಇಲ್ಲ ಅಂತ. ಅಂದರೆ ಬನ್ನಿ ಫಸ್ಟಾಗಿ ಪಿಕಪ್ ಡ್ರಾಪ್ ಮಾಡ್ಬಿಡೋಣ. ನೋಡಿ ಬಂದೆ ಕಸ್ಟಮರ್ ಲೊಕೇಶನ್ ಹತ್ರ. ಅಂದರೆ ಒಂದು 2.5 ಕಿಲೋಮೀಟ್ರ್ ಆಯ್ತು ನನಗೆ ಡ್ರಾಪು. ಇವಾಗ ಡ್ರಾಪ್ ಮಾಡೋಣ. ನೋಡಿ ರೀಚು ಡ್ರಾಪ್ ಕೊಡ್ತೀನಿ. 78 ಮುಂದೆ ಇರಬೇಕು. ಹಾಂ ನೋಡಿ ಇದೇನೆ ಕರೆಕ್ಟಾಗಿ ಹುಡುಕೊಂಬಂದೀನಿ. ನೋಡಿ ಹೆಲ್ಪಲ್ಲೇ 15 ನಿಮಿಷ ತೋರಿಸ್ತಾರೆ. 15 ನಿಮಿಷ ವೆಯ್ಟ್ ಮಾಡಬೇಕು. ನೋಡಿ ಮೊದಲನೇ ಆರ್ಡರ್ ಈ ಥರ ಆದರೆ ಸಿಕ್ಕಾಪಟ್ಟೆ ಬೇಜಾರಾಗೋಗುತ್ತೆ. ನೋಡಿ ಎಷ್ಟು ಟೈಮ್ ವೇಸ್ಟ್ ಗೊತ್ತಾ. 1 ಅವರ್ ಆದಮೇಲೆ ಹೆಂಗೋ ಒಂದು ಆರ್ಡರ್ ಬಂದಿತ್ತು, ಅದನ್ನು ಡ್ರಾಪ್ ಮಾಡೋಣ ಅಂತ ಬಂದರೆ ಇಲ್ಲೇ 15 ನಿಮಿಷ. ಈ ಡೆಲಿವರಿ ಜಾಬಲ್ಲಿ ಯಾವ ಥರ ಗೊತ್ತಾ, ಆ ಕಡೆ ರೆಸ್ಟೋರೆಂಟ್ ಹತ್ರನೂ ಕಾಯಬೇಕು, ಈ ಕಡೆ ಏನಾದ್ರು ಕಸ್ಟಮರ್ ಫೋನ್ ಎತ್ತಿಲ್ಲ ಅಂದರೆ ಇಲ್ಲೂ ಕಾಯಬೇಕು. ನೋಡಿ ಇನ್ನೂ 8 ನಿಮಿಷ ಕಾಯಬೇಕು. ಆರ್ಡರ್ ಬೇಗ ಕ್ಯಾನ್ಸಲ್ ಮಾಡಿಕೊಡಲ್ಲ. ಅಕಸ್ಮಾತ್ ಆರ್ಡರ್ ಕ್ಯಾನ್ಸಲ್ ಆದ್ರೂ ನೋಡಿ ಎಷ್ಟು ವೆಯ್ಟ್ ಮಾಡಬೇಕು ಅಂತ. ಅಂದರೆ ಅವರು ಕಸ್ಟಮರ್ ಟೈಮಿಂಗ್ ಬಂದು 1 ಗಂಟೆ 3 ನಿಮಿಷಕ್ಕೆ ಕಸ್ಟಮರಿಗೆ ಟೈಮ್ ಕೊಟ್ಟಿರ್ತಾರೆ. ಅಂದರೆ ಆರ್ಡ್ರ್ ಅಷ್ಟು ಗಂಟೆ ಒಳಗಡೆ ಬರುತ್ತೆ ಅಂತೇಳಿ ಅವ್ರಿಗೆ ಒಂದು ಕೊಟ್ಟಿರ್ತಾರೆ. ಎಲ್ಲರೂ ಇಟ್ಬಿಟ್ಟು ಫೋನ್ ಮರೆತುಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಟೈಮ್ ಕೊಟ್ಟಿರ್ತಾನೆ. ಅವರು ನೋಡ್ಕೊಂಡಿರಲ್ಲ ಫೋನ್ ಎಲ್ಲಿಟ್ಟಿರ್ತಾರೆ ಏನೋ ಅನ್ನೋದು ಗೊತ್ತಿರಲ್ಲ. ಫೋನ್ ಪಿಕ್ ಮಾಡಬೇಕು. ಈಗ ಆರ್ಡರ್ ಮಾಡಿರ್ತೀವಿ ಅಂತ ಗೊತ್ತಿರುತ್ತಲ್ಲ, ಸೊ ಫೋನ್ ಪಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಡೆಲಿವರಿ ಜಾಬಿಗೆ ಬಂದಮೇಲೆ ಆ ಕಡೆನೂ ವೆಯ್ಟ್ ಮಾಡಬೇಕು, ಈ ಕಡೆನೂ ವೆಯ್ಟ್ ಮಾಡಬೇಕು. ನಾವು ಆ ಕಡೆ ಕಸ್ಟಮರ್ ಲೊಕೇಶನ್ ಹತ್ರನೂ ವೆಯ್ಟ್ ಮಾಡಬೇಕು, ರೆಸ್ಟೋರೆಂಟ್ ಹತ್ರನೂ ವೆಯ್ಟ್ ಮಾಡಬೇಕು. ಈ ಥರ 2 ರೆಸ್ಟೋರೆಂಟು, ಈ ಥರ 2 ಕಸ್ಟಮರ್ ಸಿಕ್ಬಿಟ್ರೆ ಅವತ್ತಿನ ಅರ್ನಿಂಗ್ಸ್ ಕ್ಲೋಸ್ ಅಂತಲೇ ಹೇಳ್ಬೋದು. ನೋಡಿ ಇಷ್ಟೊತ್ತಾದ್ಮೇಲೆ ಕಸ್ಟಮರ್ ಬಂದು ಈಸ್ಕೊಂಡೋದ್ರು. ಬಟ್ ನಾನೆಲ್ಲ ಆರ್ಡ್ರ್ ಮಾಡಿದ್ದು ಬೇರೆ ಯಾರು ಆರ್ಡ್ರ್ ಮಾಡಿದ್ದಾರೆ, ಅವ್ರು ಫೋನ್ ಎತ್ತಾ ಇಲ್ಲ. ಆಮೇಲೆ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಬಂದು ಈಸ್ಕೊಂಡೋದೆ ಅಂತ ಹೇಳ್ತಾಯಿದ್ದಾರೆ. ನೋಡಿ ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಅಂದರೆ ಅವರು ಇನ್ನೊಬ್ಬರು ಆರ್ಡ್ರ್ ಮಾಡಿರೋರು ಪಿಕ್ ಮಾಡಿಬಿಟ್ಟು ಹೇಳಬೇಕು ಇಲ್ಲಲ್ಲ ಇಲ್ಲಿ ಹೋಗಿ ಕೊಡ್ರಿ ಅಂತ. ಬಟ್ ಅವರು ಕೂಡ ಫೋನೇ ಪಿಕ್ ಮಾಡ್ತಾಯಿಲ್ಲ. ಡೈರೆಕ್ಟಾಗಿ ಇವ್ರಿಗೆ ಫೋನ್ ಮಾಡಿಬಿಟ್ಟು ಬಂದಿದ್ದಾರೆ ನೋಡಿ ಅಂತ ಹೇಳಿದ್ರೆ ಇವಾಗ ಬಂದು ಔಟ್ಸೈಡ್ ಬಂದು ಇಸ್ಕೊಂಡೋದ್ರು. ಆರ್ಡರ್ ಡೆಲಿವರ್ ಕೊಡೋಣ. ಅಲ್ಲ ಏನಪ್ಪ ಹಾಕೋಣ, ರೇಟಿಂಗ್ ಕಮ್ಮಿ ಕೊಡೋಣ. ಕಸ್ಟಮರ್ ಮೇಡ್ ಮಿ ವೆಯ್ಟ್ ಅಂತ ಕೊಟ್ಟಿದ್ದೀನಿ, ಸಬ್ಮಿಟ್ ಮಾಡಿದ್ದೀನಿ. ನೋಡಿ 37 ರೂಪೀಸ್ ಕೊಟ್ಟಿದ್ದಾನೆ. ಗೆಟ್ ನೆಕ್ಸ್ಟ್ ಆರ್ಡರ್. 1 ಅವರ್ ಫುಲ್ ಕಂಪ್ಲೀಟ್ ಆಗೋಯ್ತು. ನೋಡಿ ಆಲ್ರೆಡಿ 1 ಗಂಟೆ ಇವಾಗ. ಮೊದಲನೇ ಆರ್ಡರ್ಗೆ ಬರೀ 37 ರೂಪಾಯಿ ಅಷ್ಟೇ. ನೋಡೋಣ ಬನ್ನಿ ನೆಕ್ಸ್ಟ್ ಆರ್ಡರ್ ಯಾವಾಗ ಕೊಡ್ತಾನೆ ಏನು ಅಂತ. ಸೆಕೆಂಡ್ ಫ್ಲೋರೇ ಬನ್ನಿ ಅಂತಾನೆ. ಹಲೋ ಮೇಡಮ್, ಜೊಮ್ಯಾಟೋಯಿಂದ ನೋಡಿ ಅಲ್ಲಿ ಅಡ್ರೆಸ್ಸೇ ಒಂದು ಹಾಕಿದ್ದಾರೆ, ಇಲ್ಲಿ ಹಾಕಿರೋದೇ ಒಂದು ಹಾಕಿದ್ದಾರೆ. ಪೇಮೆಂಟ್ ಎಂಟ್ರ್ ಕ್ಲಿನಿಕ್ ಅಂತ ಹಾಕಿದ್ದಾರೆ. ಅಲ್ಲಿ ಏನೋ ಇದೆ. ಸೊ ನನಗೆ 1 ನಿಮಿಷ ಕನ್ಫ್ಯೂಷನ್ ಆಗೋಯ್ತು. ಏನೋ ಮಾಡೋಕ್ಕಲ್ಲ. ಆರ್ಡರ್ ಡೆಲಿವರ್ ಮಾಡೋಣ. 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ಅಮೌಂಟ್ ಎಷ್ಟು ಕೊಟ್ಟ ಅಂತ ನೋಡೋಣ ಇವಾಗ. ಲಿಫ್ಟಲ್ಲಿ ಇದ್ದರೆ ನೆಟ್ವರ್ಕ್ ಬರೋಲ್ಲ, ಆಚೆ ಕಡೆ ಹೋಗ್ಬೇಕು.
ನೋಡಿ ಇವಾಗ ಬರುತ್ತೆ. ನೋಡಿ ಬರ್ತಾನೆ ಇಲ್ಲ ಯಾಕೋ. ಹಾಂ ನೋಡಿ ಬಂತು ಇವಾಗ. ನೋಡಿ 50 ರೂಪಾಯಿ ಕೊಟ್ಟಿದ್ದಾನೆ 4.1 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದಕ್ಕೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಬಟ್ ಪ್ರೆಸೆಂಟ್ ಇವಾಗ ಮಲ್ಲೇಶ್ವರಮಲ್ಲಿದ್ದೀನಿ ನೋಡಿ. ಟೀ ಶರ್ಟ್ ಬ್ಯಾಗಿನ ಸೆಲ್ಫಿ ಕೇಳ್ತಾಯಿದ್ದೀನಿ. ಫಸ್ಟ್ ಕೊಟ್ಬೋಣ, ಏನಕ್ಕೆ ಅಂತ ಅಂದರೆ 3 ಇನ್ಕಂಪ್ಲೀಟ್ ಮಾಡೋಂಗಿಲ್ಲ, ಅದರಿಂದಾಗಿ. ನೋಡಿ ಸಬ್ಮಿಟ್ ಆಯಿತು. ಓಕೆ, ನೆಕ್ಸ್ಟ್ ಆರ್ಡರ್ ಯಾವಾಗ ಬರುತ್ತೆ ಅಂತ ನೋಡೋಣ. ಆಲ್ಮೋಸ್ಟ್ ಇವಾಗ ಮಲ್ಲೇಶ್ವರಂ ಹತ್ರ ಇದ್ದೀನಿ. ಮಲ್ಲೇಶ್ವರಮಲ್ಲಿ ಆರ್ಡ್ರ್ ಬರುತ್ತೆ, ಇಲ್ಲೇ ವೆಯ್ಟ್ ಮಾಡಬೇಕಷ್ಟೆ. ನೋಡಿ ಹೇಳೋದ್ನಲ್ಲ, ಆರ್ಡರ್ ಬರ್ತಾಯಿದೆ ನೋಡಿ. 70 ರೂಪಾಯಿದು ಬರ್ತಾಯಿದೆ, ಅಕ್ಸೆಪ್ಟ್ ಮಾಡ್ತೀನಿ. ಶ್ರೀ ಕೃಷ್ಣ ಸ್ವೀಟ್ಸಿಂದ ಬಂದಿರೋದು ಆರ್ಡ್ರು. ಬನ್ನಿ ಇದನ್ನು ಹೋಗಿ ಪಿಕಪ್ ಮತ್ತು ಡ್ರಾಪ್ ಮಾಡೋಣ. ಟೈಮ್ ನೋಡಿ 6:17 ಆಗಿದೆ. ಆರ್ಡ್ರ್ ರನ್ನಿಂಗ್ ಬಂದು ಎಷ್ಟಾಗಿದೆ ಅಂತ ತೋರಿಸ್ತೀನಿ ನಿಮಗೆ. 530 ರೂಪಾಯಿ ಆಗಿದೆ. ಎಕ್ಸ್ಟ್ರಾ ಏನೂ ಬಂದಿಲ್ಲ ಇವತ್ತು. ಆರ್ಡ್ರ್ ರನ್ನಿಂಗ್ ಏನೋ ಅಷ್ಟು ಮಾತ್ರ ಬಂದಿದೆ. ಟ್ರಿಪ್ಸ್ ನೋಡಿ 10 ಟ್ರಿಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಆಮೇಲೆ 11 ಆರ್ಡ್ರ್ ಕಂಪ್ಲೀಟ್ ಮಾಡಿಬಿಟ್ಟಿನಿ ಇವತ್ತು. ಇನ್ನು 8 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ಇವತ್ತಿಂದು ಡೈಲಿ ಇನ್ಸೆಂಟಿವ್ ಬಂದ್ಬಿಡುತ್ತೆ. ಬಟ್ ಡೈಲಿ ಇನ್ಸೆಂಟಿವ್ ಏನು ಟಾರ್ಗೆಟ್ ಮಾಡ್ತಾಯಿಲ್ಲ ನಾನು, ವೀಕ್ಲಿ ಇನ್ಸೆಂಟಿವ್ ಟಾರ್ಗೆಟ್ ಮಾಡ್ತಾ ಇರೋದು. ನೋಡಿ 19 ಆರ್ಡ್ರಿಗೆ 275 ರೂಪಾಯಿ. ಅದನ್ನೇನು ಟಾರ್ಗೆಟ್ ಮಾಡ್ತಾಯಿಲ್ಲ ನಾನು, ವೀಕ್ಲಿದು ಅಷ್ಟೇ ಮಾಡ್ತಾ ಇರೋದು. 19 ಮಾಡಲ್ಲ, ಒಂದು 20 ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದು 20 ಏನಾದ್ರು ಕಂಪ್ಲೀಟ್ ಆದರೆ ಆಗುತ್ತೆ. ಅಂದರೆ ಆರ್ಡ್ರ್ ಪರವಾಗಿಲ್ಲ, ಒಂದು ಡೀಸೆಂಟಾಗಿದೆ. ಈ ಕಡೆ ಬ್ಯಾಕ್ ಟು ಬ್ಯಾಕು ಕೊಡ್ತಾಯಿಲ್ಲ, ಈ ಕಡೆ ಜಾಸ್ತಿ ವೆಯ್ಟು ಮಾಡಿಸ್ತಾಯಿಲ್ಲ. ಅಂದರೆ ಒಂದೊಂದು 10 ನಿಮಿಷ ಗ್ಯಾಪು, ಒಂದು 15 ನಿಮಿಷ ಗ್ಯಾಪು, ಈ ಥರ ಗ್ಯಾಪಲ್ಲಿ ಒಂದೊಂದು ಆರ್ಡ್ರು ಕೊಡ್ತಾಯಿದ್ದಾನೆ. ಪರವಾಗಿಲ್ಲ, ಒಂದು ಡೀಸೆಂಟಾಗಿದೆ ಇವತ್ತು ಆರ್ಡ್ರು. ನೋಡೋಣ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ. ಒಟ್ಟಿನಲ್ಲಿ 20 ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಇನ್ನು 9 ಆರ್ಡ್ರ್ ಮಾಡಿಬಿಟ್ಟು ಹೋಗ್ತೀನಿ. ಅಂದರೆ ಟೈಮ್ ಪರವಾಗಿಲ್ಲ, ಒಂದು 11 ಗಂಟೆ ಆದರೂ ಪರವಾಗಿಲ್ಲ ಇವತ್ತು. 1 ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ನೋಡಿ ಲಾಸ್ಟ್ನೇ ಆರ್ಡರ್ ಡ್ರಾಪ್ ಮಾಡಿದೆ. ಇವಾಗ ಹೋಗಿ ಸ್ವಲ್ಪ ಸೆಕೆಂಡ್ ಫ್ಲೋರಲ್ಲಿ ಹೋಗಿ ಡ್ರಾಪ್ ಮಾಡಿ ಬಂದೆ. ಮಾರ್ಕ್ ಮಾಡ್ತೀನಿ, ಇನ್ನೂ ಮಾರ್ಕ್ ಮಾಡಿಲ್ಲ. ಸೊ ಡೆಲಿವರಿ ಮಾರ್ಕ್ ಮಾಡಿದೆ. ಆಫ್ಲೈನ್ಗೆ ಹೊರಟೋಗುತ್ತೆ ಇವಾಗ ಡೈರೆಕ್ಟಾಗಿ. ಅದೇ ನಾನೇನು ಹೋಗಿಲ್ಲ. ನೋಡಿ ಸಬ್ಮಿಟ್ ಕೊಟ್ಟೆ. ಅಮೌಂಟ್ ಎಷ್ಟು ಕೊಟ್ಟ ನಾನು 66 ರೂಪಾಯಿ ಕೊಟ್ಟಿದ್ದೆ ನೋಡಿ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಬಟ್ ಆಫ್ಲೈನ್ಗೆ ಹೋಗಿದೆ. ಟೈಮ್ ನೋಡಿ ಎಷ್ಟಾಗಿದೆ ಅಂತ, 11 ಆಗಿದೆ. ಸೊ ಪೇಔಟ್ ತೆಗಿತೀನಿ. ಪೇಔಟ್ ನೋಡಿ ಟೋಟಲಾಗಿ 17 ಟ್ರಿಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 20 ಆರ್ಡ್ರ್ ಮಾಡಿದ್ದೀನಿ ಅಂದ್ಕೊಂಡಂಗೆ. 20 ಆರ್ಡ್ರ್ ಕಂಪ್ಲೀಟ್ ಆಯಿತು. ಆರ್ಡ್ರ್ ರನ್ನಿಂಗ್ ಬಂದು 968 ರೂಪಾಯಿ ಆಗಿದೆ. ಆಫರು ಕೂಡ ಕಂಪ್ಲೀಟ್ ಆಗಿದೆ. 275 ರೂಪಾಯಿ ಆಫರ್ ಕಂಪ್ಲೀಟ್ ಆಗಿದೆ. ಟೋಟಲ್ ಅರ್ನಿಂಗ್ ಬಂದು ಇವತ್ತಿಂದು 1243 ರೂಪಾಯಿ ಆಗಿದೆ. ಅಂದರೆ ನಾನು ಹೇಳಿವ ನಿಮಗೆ, ನಾವೇನಾದರೂ ಈಗ ಸ್ಯಾಟರ್ಡೇ ನೋಡಿ ಅಂದ್ಕೊಂಡಂಗೆ 20 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ನಾಳೆಗೊಂದು 24 ಮಾಡ್ತೀನಿ. ಸಂಡೇ ಒಂದು 24 ಮಾಡೋಣ ಅಂತ ಅಂದ್ಕೊಂಡಿನಿ. ನಾಳೆ ಸ್ವಲ್ಪ ಡೌಟ್ ಇದೆ, ಒಂದು ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ನಾಳೆ ಏನಾದ್ರು ಜಾಸ್ತಿ ಮಾಡಿಕೊಂಡ್ರೆ ತಿರ್ಗಾ ಸಂಡೇ ಆರಾಮಾಗಿ ಮಾಡ್ಬೋದಲ್ಲ, ಅದರಿಂದಾಗಿ ಟ್ರೈ ಮಾಡ್ತೀನಿ ನಾಳೆ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ. ನೋಡಿ ನೀವೇನಾದರೂ ಈಗ 19 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು, ಈ ಥರ ಏನಾದ್ರು ಇನ್ಸೆಂಟಿವ್ ಕೊಡ್ತಾನೆ ಅಂತ ಅಂದರೆ ನೀವು 12 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ಆಗೇ ಆಗುತ್ತೆ. ಲಾಸ್ಟ್ ಸಂಡೇ ವಿಡಿಯೋದಲ್ಲಿ ಕೂಡ ನೀವು ನೋಡಿದ್ರೆ ಅದರಲ್ಲೂ ಅಷ್ಟೇ 11:15 ಆಗಿತ್ತು. ಇವತ್ತು ಅಷ್ಟೇ ಹತ್ತಿರ ಇನ್ನೊಂದು 3 ನಿಮಿಷ ಬೇಗ ಆಗಿದೆ ಅಷ್ಟೇ. ಸೇಮ್ ಟೈಮೇ ಆಗುತ್ತೆ ನೋಡಿ. 10 ಗಂಟೆ ಅಷ್ಟೊತ್ತಂತೂ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ಫಾಸ್ಟಾಗಿ ಮಾಡಿದ್ರೆ ಮಾಡ್ಬೋದು. ಫಾಸ್ಟಾಗಿ ಮಾಡಿದ್ರು ನೀವು ಆರ್ಡ್ರ್ ಕೊಟ್ಟರೆ ತಾನೇ ಮಾಡೋಕ್ಕಾಗೋದು. ಎಷ್ಟೊಂದು ಹತ್ರ ಆರ್ಡ್ರೇ ಕೊಡೋಲ್ಲ, ತುಂಬ ಸುಮ್ಮನೆ ವೆಯ್ಟ್ ಮಾಡಿಸ್ತಾನೆ. ಇಷ್ಟು ಟೈಮ್ ಕೊಡಲೇಬೇಕು ನೋಡಿ. ನೀವೇನಾದ್ರು ಇನ್ಸೆಂಟಿವ್ ಕಂಪ್ಲೀಟ್ ಮಾಡ್ತೀನಿ, ಡೈಲಿ ಇನ್ಸೆಂಟಿವ್ ಕಂಪ್ಲೀಟ್ ಮಾಡ್ತೀನಿ ಅಂತಂದರೆ 12 ಗಂಟೆಯಿಂದ ನೈಟು 11:15ವರೆಗೂ ನೀವು ಮಾಡಲೇಬೇಕು. ಬೆಳಗ್ಗೆ ಬೇಗ ಮಾಡ್ಬೋದಾ 1 ಅವರ್ 2 ಅವರ್ ಅಂತಂದರೆ ಆಗೋಲ್ಲ ಈ ಡೈಲಿ ಇನ್ಸೆಂಟಿವ್ಗೆ. ಸೊ ಒಂದು ಸೇಫರ್ ಸೈಡ್ ಇರಲಿ ಅಂತ ಅಷ್ಟೇ ಡೈಲಿ ಇನ್ಸೆಂಟಿವ್ ಕಂಪ್ಲೀಟ್ ಮಾಡಿದ್ದು. ಅಕಸ್ಮಾತ್ ಇದೇನಾದ್ರು ಕಂಡೀಷನ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಡೈಲಿ ಇನ್ಸೆಂಟಿವ್ಗಳಾದರೂ ಬರುತ್ತಲ್ಲ ಅಂತೇಳ್ಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಇವಾಗ ಸಂಡೇದು ಅಷ್ಟೇ, ಸ್ಯಾಟರ್ಡೇದು ಅಷ್ಟೇ ಡೈಲಿ ಇನ್ಸೆಂಟಿವ್ ಏನಾಯ್ತು ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ. ಸೊ ಲಾಸ್ಟಿಗೆ ವೀಕ್ಲಿ ಇನ್ಸೆಂಟಿವ್ ಬರುತ್ತಾ ಅಂತ ನೋಡೋಣ. ಸೊ ನನ್ನ ಟಾರ್ಗೆಟ್ ಬಂದು ಇವಾಗ ಮೇಯ್ನ್ ಫೋಕಸ್ಸು ವೀಕ್ಲಿ ಇನ್ಸೆಂಟಿವ್ಗೆ, ಜೊತೆಯಲ್ಲಿ ಸೇಫರ್ ಸೈಟಿಗೆ. ಈಗ ಫುಲ್ಲು ಹೊರಟೋಗುತ್ತಲ್ಲ, 1,500 ಏನಾರು ಕಂಡೀಷನ್ ಏನಾದ್ರು ಬೆಂಚ್ ಆದರೆ ಫುಲ್ಲು ಹೊರಟೋಗುತ್ತೆ 1,500. ಅದ್ರ ಬದಲು 2 ದಿವಸದಾದ್ರೂ ಉಳ್ಕೊಳುತ್ತೆ. ಇಲ್ಲಿ ನಾನು ಯಾರೇ ಕಂಡೀಷನ್ ಬೆಂಚ್ ಮಾಡಿದ್ರು 2 ದಿವಸದಾದ್ರೂ ಉಳ್ಕೊಳುತ್ತಲ್ಲ, ಅದಕ್ಕೋಸ್ಕರ ಡೈಲಿ ಇನ್ಸೆಂಟಿವ್ ಕೂಡ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇಷ್ಟು ಮಾಡಿದ್ದೀನಿ. ಇನ್ನು ಬೆಳಗ್ಗೆ ಮಾಡ್ತೀನಿ. ಇವಾಗ ಒಂದು ಐಡಿಯಾ ಬರುತ್ತೆ ನಿಮಗೆ. ಈಗ ನಾನು ಫ್ರೈಡೇ ಮಾಡಿರೋದು ಇದು ಡ್ಯೂಟಿ. ಫ್ರೈಡೇ ಮಾಡಿರೋ ಡ್ಯೂಟಿಲಿ 11 ಅವರ್ ಲಾಗಿನ, ಕರೆಕ್ಟಾಗಿ 11 ಅವರ್ ಲಾಗಿನ್ ಇದ್ದೀನಿ. 11 ಅವರಿಗೆ ನೋಡಿ 1243 ರೂಪಾಯಿ ಆಗಿದೆ. ಪೆಟ್ರೋಲ್ ಎಷ್ಟಾಗಿದೆ ಅಂತ ನೋಡೋಣ. ತುಮಕೂರಿಂದ ಇಲ್ಲಿಗೆ 60 ಕಿಲೋಮೀಟ್ರ್ ಬಂದಿದ್ದೀನಿ.
ಇಲ್ಲಿ ಎಷ್ಟು 120 ಕಿಲೋಮೀಟರ್ಸು 130 ಕಿಲೋಮೀಟರ್ಸ್ ರನ್ ಆಗಿದೆ ಇಲ್ಲೂ. ಸೊ 120 ಕಿಲೋಮೀಟರ್ಸ್ ಅಂದ್ರೂ ಒಂದು 200 ರುಪೀಸ್ ಪೆಟ್ರೋಲು. ಅಲ್ಲಿಂದ ಇಲ್ಲಿಗೆ ಬಂದಿದ್ದು 300 ರುಪೀಸು. 300 ರುಪೀಸ್ ತೆಗೆದ್ರೆ 900 ರುಪೀಸ್ ಸೇವ್ ಆಗುತ್ತೆ. ಇನ್ನು ಎಕ್ಸ್ಪೆನ್ಸಿವ್ ಎಲ್ಲ ತೆಗೆದ್ರೆ ಇನ್ನೂ ಜಾಸ್ತಿನೇ ಖರ್ಚಾಗುತ್ತೆ. ಒಂದು 800 ರುಪೀಸ್ ಅಷ್ಟೇ ಸೇವ್ ಆಗಿದ್ದು. ಸೊ ಒಬ್ಬೊಬ್ರು ಹೇಳ್ತಾಯಿದ್ರು, ಈಗ ಒಂದು ವೀಡಿಯೋ ಮಾಡಿ ಹೇಳಿದ್ದೆ, ಈಗ ಒಂದು 1000 ರೂಪಾಯಿ ಆಗುತ್ತೆ ಅಷ್ಟೇ ಇನ್ಸೆಂಟಿವ್ ಈ ಥರ ಕೊಟ್ಟರೆ ಒಂದು 1000 ರೂಪಾಯಿ ಆಗುತ್ತೆ, ಅದ್ರ ಜೊತೆ ಒಂದು 250 ರೂಪಾಯಿ ಆಗುತ್ತೆ ಅಂತ ಹೇಳಿದೆ. ಬಟ್ ಅವರು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀರಾ ನೀವು, ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ನೋಡಿ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ಇವಾಗ ಎಷ್ಟಾಗಿದೆ ಅಂತ ನೋಡ್ಕೊಬಿಡಿ. ಸೊ ನಾಳೆನೂ ಮಾಡ್ತೀನಿ, ನಾಳೆ ಈಗ ಶನಿವಾರ ಅಲ್ವಾ, ನಾಳೆನೂ ಕೂಡ ಫುಲ್ ಡೇ ಮಾಡಿ ತೋರಿಸ್ತೀನಿ. ಅಂದರೆ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದೆ ಅವಾಗ ಏನಂತಂದ್ರು ಅಂದರೆ ಇದು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀರಾ, ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ. ಅದರಿಂದಾಗಿ ನಾಳೆ ಬೆಳಗ್ಗೆ ಸ್ವಲ್ಪ ಬೇಗನೆ ಬರ್ತೀನಿ, ಒಂದು 8 ಗಂಟೆಗೆ ಬಂದುಬಿಟ್ಟು ಒಂದು 10 ಗಂಟೆ 11 ಗಂಟೆವರೆಗೂ ಮಾಡೋಣ ಅಂತ ಅಂದ್ಕೊಂಡಿನಿ. ನೋಡೋಣ ಯಾವ್ಯಾವ ಥರ ಆಗುತ್ತೆ ಏನು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.